ಈ ನನ್ನ ಮಕ್ಳು ಇಬ್ರು ಖುಷಿ ಆಗ್ಬಿಟ್ಟವ್ರೆ. 1800 ಅಂತೆ. ಸೊ ನಾವು 4 ಜನ ಇದ್ದಲ್ಲ ಅಂತ ತೊಗೊಂಡಿದ್ದೀವಿ ಸದ್ಯಕ್ಕೆ. ನೋಡಿದ್ರಾ ಹಿಂಗೆ ಆಡ್ತಾರೆ ಅಂತ ಅಕ್ಕ-ತಮ್ಮ. ಎಲ್ಲಿ ಹಿಂದೆಗಡೆ. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ 17th ಇವತ್ತು. ಸೊ ಶುಕ್ರವಾರ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳ್ದಂಗೆ ಕೊರಗಜ್ಜ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಹೊರಟಿದೀವಿ. ಯಾರೆಲ್ಲ ಹೆಂಗೆ ಏನು ಅಂತೆಲ್ಲ ನಿಮ್ಗೆ ವ್ಲಾಗ್ ನೋಡಿ ಗೊತ್ತಾಗುತ್ತೆ. ಫಸ್ಟ್ ಟೈಮ್ ನಾನು ಕೂಡ ಕೊರಗಜ್ಜ ಟೆಂಪಲ್ಗೆ ವಿಸಿಟ್ ಮಾಡ್ತಾ ಇರೋದು. ಸೊ ನೋಡೋಣ ಹೆಂಗಿರುತ್ತೆ ನಮ್ಮ ಜರ್ನಿ ಅಂತ ಹೇಳ್ಬಿಟ್ಟು. ಟೈಮ್ ಬಂದು 7:15 ಆಗಿದೆ. ಬರ್ತಾ ಇದಾರೆ ಎಲ್ರು ಆನ್ ದಿ ವೇ. ಸೊ ನಾನು ಸ್ವಲ್ಪ ಪುಟ್ಟದಾಗಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂತ ಇದ್ದೀನಿ. ಏನಪ್ಪಾ ಅಂತಂದ್ರೆ ನನ್ ಮಕ್ಳು ಬಟ್ಟೆನೇ ಹೆವಿ. ಅವ್ರಿಗೆ ನನ್ ಮಗನ್ ಡೈಪರೇ ಇಷ್ಟಪ್ಪ ಐತೆ. 10 ಡೈಪರ್ ಆದ್ರೂ ಅವನಿಗೆ ಬೇಕು. ಸೊ ಬಟ್ಟೆಗಳು ಇನ್ನೇನಿಲ್ಲ, ಮಾಮೂಲಿ ನನ್ ಬಟ್ಟೆ ಅಷ್ಟೇ. ಸೊ ಹೋಗೋಣ. ಅಂಡ್ ತಿಂಡಿ ಎಲ್ಲ ತರ್ಬೇಕು ಅಂತ ಅನ್ಕೊಂತಾ ಇದೀನಿ. ಆನ್ ದಿ ವೇ ಹೋಗ್ಬೇಕಾದ್ರೆ ತಗೊಳೋದ ಇಲ್ಲೇ ಎಲ್ಲಾರು ತಗೊಳೋದ ಗೊತ್ತಿಲ್ಲ. ಮಗಳನ್ನ ಬೆಳಿಗ್ಗೆ ಸ್ಕೂಲ್ ಕಳ್ಸಿ ಇವಾಗ ಅವಳನ್ನ ಕರಾಟೆ ಕಳ್ಸಿದೀನಿ. ಇನ್ನೇನು ಬರೋ ಟೈಮ್ ಆಯ್ತು. ಅಷ್ಟ್ರಲ್ಲಿ ನಮ್ಮ ಅಪ್ಪಂಗೆ ಏನಾದ್ರು ಅಡ್ಗೆ ಎಲ್ಲ ಮಾಡಿಟ್ಬಿಟ್ಟು ಹೋಗೋಣ ಅಂತ ಅನ್ಕೊಂತಾ ಇದೀನಿ. ಅವ್ರು ಬರೋ ಹೊತ್ತಿಗೆ ಆಲ್ಮೋಸ್ಟ್ 9:30 10 ಗಂಟೆ ಆಗ್ಬೋದು. ಅವ್ರು ಅಲ್ಲಿಂದ ಇನ್ನೊಬ್ರನ್ನ ಪಿಕಪ್ ಮಾಡ್ಕೊಂಡ್ ಬರೋ ಅಷ್ಟ್ರಲ್ಲಿ ಟೈಮ್ ಆಗುತ್ತೆ. ಸೊ ಬನ್ನಿ ಇವಾಗ ಕ್ವಿಕ್ ಆಗಿ ಫಸ್ಟ್ ಅಡ್ಗೆ ಮಾಡೋಣ. ಒಂದ್ ರೇಂಜ್ಗೆ ನಾನು ಎಲ್ಲಾನು ಪ್ಯಾಕ್ ಮಾಡ್ಕೊಂಡಿದೀನಿ. ಸೊ ನನಗೇನಪ್ಪಾ ಅಂತಂದ್ರೆ ನಾವೆಲ್ಲಾದ್ರೂ ಹೋಗ್ತಿವಿ ಅಂತಂದ್ರೆ ಒಂಥರಾ ಗಡಿ ಬಿಡಿ ಎಲ್ಲಾನು ನನ್ಗಿರ್ಬೇಕು. ಕ್ರೀಮ್ ಇಂದ ಹಿಡಿದು ನಾನು ಹಾಕೊಳ್ಳೋದೇ ಸೆಟಾಫಿಲ್. ಸೊ ಒಂದ್ ಕ್ರೀಮ್ ಇಂದ ಹಿಡಿದು ಏನಾದ್ರು ಬಟ್ಟೆ, ಎಕ್ಸ್ಟ್ರಾ ಬಟ್ಟೆ ಈ ತರ ಎಲ್ಲ ಇರ್ಬೇಕು. ನಂಗೆ ಎಕ್ಸ್ಟ್ರಾ ಎಲ್ಲ ಇರ್ಬೇಕು. ಆ ಟೈಮ್ಗೆ ಇಲ್ಲ ಏನೋ ಒಂದು ಮಳೆ ಬಂತು, ಏನೋ ಗಲೀಜಾಯ್ತು. ಸೊ ಹಂಗಾಗಿ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆಸ್ ಎಲ್ಲ ಇಟ್ಕೊಂಡಿದೀನಿ. ಸೊ ಬನ್ನಿ ಇವಾಗ ಫಸ್ಟ್ ಅಡ್ಗೆ ಮಾಡೋಣ. ಚಪಾತಿ ಏನಾದ್ರು ಮಾಡೋಣ ಅನ್ಕೊಂತ ಇದೀನಿ. ಚಪಾತಿ ಮಾಡೋಣ. ಹಾಯ್ ಮಾಡು. ಆಗ್ತೀನಿ. ಹಾಯ್ ಮಾಡು. ಲೇ ಗುಂಡನಿ, ಯಾಕೆ ನೋಡಿ ಎಲ್ರು ಎಷ್ಟು ಕ್ಯೂಟ್ ಬಾಯ್ ಅಂತಾರೆ. ಆಗ್ತೀನಿ ಕಣ. ನೀನ್ ಏನಕ್ ದಾರ ತಿನ್ನೋದು? ದಾರ ತಿನ್ನೋ ನನ್ ಮಗ ನೀನು. ಎಲ್ಲ ಎತ್ತು ಕತ್ತೆತ್ತ ಹೋಗಪ್ಪ ನೀನು ಅಲ್ಲೋಡಲ್ಲಿ. ಆಕ್ಚುಲಿ ರೈಸ್ ಐಟಮ್ಮು ಮಾಡಿದ್ದೆ ಮಧ್ಯಾಹ್ನನೇ. ಬಟ್ ಬೇಡ, ನಮ್ಮಪ್ಪ ಜಾಸ್ತಿ ರೈಸ್ ತಿನ್ನಲ್ವಲ್ಲ, ಅದಕ್ಕೆ ಮೊಟ್ಟೆನೂ ಮತ್ತೆ ಚಪಾತಿ ಮಾಡ್ಕೊಡೋಣ ಅಂತ ಹೇಳಿ. ಮೊಟ್ಟೆ ಪಲ್ಯ ಬೇಗ ಆಗುತ್ತೆ. ಸೊ ಹಂಗಾಗಿ ಚಪಾತಿ ಹಿಟ್ಟು ತರಿಸ್ಕೊಂಡು ಮಾಡ್ತಾ ಇದ್ದೀನಿ. ನಾವು ಹಂಗೆ ತಿನ್ಕೊಂಡು ಹೋಗ್ಬೋದು ಅಂತ ಹೇಳಿ. ಬೇಗ ಆಗೋದು ಅಂದರೆ ನನ್ನ ಪ್ರಕಾರ ಚಪಾತಿನ ಬೇಗ ಮಾಡ್ತೀನಿ ನಾನು. ಜಾಸ್ತಿ ಹೊತ್ತು ಏನು ಟೈಮ್ ತಗೊಳ್ಳಲ್ಲ, ಒಂದು 1/2 hour ಸಾಕು. ಸೊ ಬೇಗ ಬಾ. ಇವಾಗ ನಾವು ಸ್ವಲ್ಪ ಸ್ನ್ಯಾಕ್ಸು ಆ ಥರ ಏನಾದರೂ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಅವ್ರು ಇನ್ನೂ ಆನ್ ದಿ ವೇ ಬರ್ತಾ ಇದ್ದಾರೆ. ನಡಿ ಮುಂದಕ್ಕೆ ನಡಿ ನೀನು. ಆಗಲೇ 8:15 ಆಗ್ತಾ ಇದೆ. ನಾವು ಬೇಗನೆ ಬಿಡಬೇಕಿತ್ತು ಆ್ಯಕ್ಚುಲಿ. ಇಲ್ಲಿ ಬೇರೆ ಮಳೆ ಬರ್ತಾ ಇತ್ತು. ನಮ್ಮ ಚಿನ್ನಿ ಕರಾಟೆಗೆಲ್ಲ ಹೋಗಿ ಮುಗಿಸ್ಕೊಂಡು, ಸೊ ಇವಾಗ ಏನಾದರೂ ಸ್ನ್ಯಾಕ್ಸು, ತಿಂಡಿ, ಜ್ಯೂಸು, ಕುರ್ಕುರೆ ಅವೆಲ್ಲ ಬೇಡ ಚಿನ್ನಿ. ಸರಿ ನಡಿ ಬೇಗ. ಅವ್ರು ಬರೋ ಅಷ್ಟ್ರಲ್ಲಿ ಬರ್ಬೇಕು ನಾವು. ಚಿನ್ನಿ ಕರಾಟೆ ಫ್ರೆಂಡು. ಯಾವುದು ಅದು ಕೇಕು ಚಿನ್ನಿ? ಹಾಟ್ ಚಿಪ್ಸಾ? ನಿಂಗೆ ಏನು ಬೇಕೋ ತಗೋಣಂತಲ್ಲ, ತಿನ್ಬೇಡ. ಇವಾಗ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡು ಹೋಗ್ತಾ ಇದ್ದೀವಿ. ಏನು ಜಾಸ್ತಿ ಅಂತ ಏನು ತೊಗೊಂಡಿಲ್ಲ, ಲೈಟಾಗಿ ತೊಗೊಂಡಿದ್ದೀವಿ. ಮತ್ತೆ ನೀವು ಬೇಗ ಬರಬೇಕು, ಇವ್ನು ನಡೆಯೋದು ಲೇಟು. ನೋಡ್ರಿ ನನ್ನ ಮಗಳು ಇವಾಗಲೇ ಸ್ಟಾರ್ಟ್ ಮಾಡ್ಕೊಂಡವಳೆ. ಇವಾಗಲೇ ಕೊಡು, ಚಾಕ್ಲೇಟ್ ಕೊಡು, ಜ್ಯೂಸ್ ಕೊಡು, ಬರೀ ಇದೇ ಉಳಿದು. ಹಾಯ್ ಮಾಡ್ಸಿನಿ ಮಾಡಮ್ಮ.
ಇವಾಗ ಕರಾಟೆ ಮಾಸ್ಟ್ರು ಬೇರೆ ಸಿಕ್ಬಿಟ್ರು. ಇದೆಲ್ಲ ಜಂಕ್ ಫುಡ್ಸ್ ಎಲ್ಲ ತಿಂತಾ ಇದೆಯಾ ದಿಯಾ, ವೆಜಿಟೇಬಲ್ಸ್ ಫ್ರೂಟ್ಸ್ ತಿನ್ಬೇಕಂತ ಹೇಳ್ಬಿಟ್ಟು ಹೋಗ್ಲಿಲ್ವಾ? ಮತ್ತೆ ಇವೆಲ್ಲ ಗೊತ್ತಾಗಲ್ಲ. ನಿಧಾನ ನಿಧಾನಕ್ಕೆ ಹೋಗು, ನಿಧಾನ. ಹಿಂಗೈತೆ ನೋಡಿ ಸ್ಲೋಪ್ ಇಲ್ಲಿ. ಬೆಟ್ಟ ಬೆಟ್ಟ ಬೆಟ್ಟ. ಎಲ್ಲ ಅಡುಗೆ ಪ್ರಿಪೇರ್ ಮಾಡಿದ್ದಾಯಿತು. ರಸಂ ಮಂಚೂರಿ ಇತ್ತು, ರೈಸು ಕೂಡ ಮಾಡಿದೆ, ಚಪಾತಿ ಪಲ್ಯ. ಇವಾಗ 3 ಜನನು ತಿಂತಾ ಇದ್ದೀವಿ. ನೋಡ್ರಿ ಹೆಂಗ್ ಕಿತ್ತಾಡ್ತಾರೆ. ಏಯ್ ಗುಂಡ ಅಪ್ಪ, ಚಿನ್ನಿ ಯಾಕೆ ಚಿನ್ನಿ ಅವ್ನು ಹೊಡಿಯೋದು ನೀನು? ಬಾ ಅಮ್ಮ ಬಾ, ಬಾರಪ್ಪ ಬಾ ಬಾ. ಹೊಡಿಬಾರ್ದಮ್ಮ ತಮ್ಮಂಗೆ. ಏನಪ್ಪ ಅಲ್ಲಿ ಕೂತ್ಕೋಬಾ ಅಂತ ಅವ್ನು ನೋಡು. ನಾವು ರೆಡಿಯಾಗಿ ಕೂತಿದ್ದೀವಿ, ಇನ್ನ ಬರ್ಬೇಕು ಅವ್ರು. 10 ಗಂಟೆ ಆಯ್ತು. ಬಾರೋ ಇಲ್ಲಿ. ಹಾಯನ ಹಾಯನ ಕರೆಕ್ಟಾಗಿ ಅನ್ನಲೇ. ವೆಲ್ಕಮ್ ಅನ್ನು. ಏನ್ ಸರ್ಕಸ್ ಮಾಡ್ತಾವ ನೋಡು. ಐ ಐ ಐ ಐ ಫೋಟೋ ತೆಗಿಯೋಣ. ಆಯ್ತು ತೆಗ್ದಿದ್ದೀನಿ. ಬಾ ಬಾರಲೇ. ಏ ಬಾ ಚಿನಿ. ಏನ್ ಚಿನಿ ಹಿಂಗ ಆಡ್ತೀರಾ? ಬೀಳ್ಸ್ಬಿಟ್ಟೆ ಮಗಿನ. ಬಿಟ್ಬಿಡಮ್ಮ ನೀನು. ನೋಡಿದ್ರಾ ಹಿಂಗ ಆಡ್ತಾರೆ ಅಂತ ಅಕ್ಕ ತಮ್ಮ? ಅಪ್ಪ ಎಲ್ಲ ನೀನೇ ಚಿನಿ ತೋರ್ಸ್ಕೊಡೋದ ಅವನ್ಗೆ. ತೆಗ್ದಿದ್ದೀನಿ. ಬಾ ಬಾ. ನಿನ್ನ ಇವಾಗ ಇವನು ಬಾರೋಲೇ. ತೆಗ್ದಿದ್ದೀನಿ. ತೆಗ್ದಿದ್ದೀನಿ ಬಾ ಚಿನಿ. ತೆಗ್ದಿದ್ದೀನಿ ಚಿನಿ. ಎಲ್ಲರೂ ಮನೆಗೆ ಬಂದರು. ಮನೇಲಿ ಒಂದು 15 ಮಿನಿಟ್ಸ್ ಹಂಗೆ ಕೂತ್ಕೊಂಡೆಲ್ಲ ಮಾತಾಡಿ ಆಮೇಲೆ ಕರೆಕ್ಟಾಗಿ 11 ಗಂಟೆ ಏನೋ ಮನೆ ಬಿಟ್ಟಿದ್ದು ನಾವು. ಮುಂದೆ ಬರ್ತಾ ಇದ್ವಿ. ನನ್ನ ಮಕ್ಕಳು ಬಿರಿಯಾನಿ ತಿನ್ನಬೇಕು ಅಂದರು. ಸೊ ಇನ್ನು 12 ಗಂಟೆಗೆ ಟೈಮ್ ಇದೆಯಲ್ಲ, ತಿಂದರೆ ಏನಾಗಲ್ಲ ಬಿಡು ಅಂತ ಹೇಳ್ಬಿಟ್ಟು ನಾನು ಕೂಡ ಲೈಟಾಗಿ ಊಟ ಮಾಡಿದ್ದೆ. ಸೊ ಹಾಗಾಗಿ ಊಟ ಮಾಡ್ತಾ ಇದ್ದೀವಿ. ಬಾರೋ ಇಲ್ಲಿ ಗುಂಡ. ಇವೆಲ್ಲ ಒಂದು 3-4 ಸಲ ನನ್ನ ವ್ಲಾಗಲ್ಲಿ ನೋಡಿರ್ತೀರಾ, ನನ್ನ ಜೊತೆ ಯಾರು ಬಂದಿರೋದು ಏನು ಎತ್ತ ಅಂತ. ಸೊ ಇನ್ನೇನು ಎಂಟ್ರ್ ಆಗ್ತಾ ಇದ್ದೀವಿ ನಾವು ಅನ್ನೋ ಹಂಗೆ ತುಂಬ ಚೆನ್ನಾಗಿರುತ್ತೆ ವೈಬ್ಸು. ನಿಮಗೂ ಗೊತ್ತು, ಆ ಗ್ರೀನರಿ, ಫಾಗು, ತುಂತುರು ಮಳೆ ಎಲ್ಲ ತುಂಬ ಚೆನ್ನಾಗಿ ಒಂಥರ ಪಾಸಿಟಿವ್ ಫೀಲ್ ಕೊಡುತ್ತೆ. ಒನ್ಸ್ ಇನ್ ಎ ವೈಲ್ ಈ ಥರ ಹೋಗಬೇಕು ಎಲ್ರೂ. ನನಗಂತೂ ಒಂಥರ ತಲೆ ಎಲ್ಲ ಕೆಟ್ಟೋದಂಗೆ ಆಗಿತ್ತು. ಅದಕ್ಕೋಸ್ಕರ ಸಡನ್ ಪ್ಲ್ಯಾನ್ ಮಾಡಿ ಹೋಗ್ತಾ ಇರೋದು. ವೈಬ್ಸು ಗೈಸ್, ಸಿಕ್ಕಾಪಡೆ ಚೆನ್ನಾಗಿರುತ್ತೆ ಮಾತ್ರ ಮಲೆನಾಡು ಕಡೆ ಎಲ್ಲ. ಇನ್ನೇನು ಘಾಟ್ ಸೆಕ್ಷನ್ ಎಲ್ಲ ಬರ್ತಾ ಇದೆ. ಒಂಥರ ಚೆನ್ನಾಗಿರುತ್ತೆ, ನಾನು ಹೇಳಲೇಬೇಕಾಗಿಲ್ಲ. ಎಲ್ಲಿ ಹಿಂದೆಗಡೆ ಇಳಿಯಕ್ಕಾಗಲ್ಲ. ಓ ಪಾರಿವಾಳ ನೋಡ್ತೀಯಾ? ಏನಮ್ಮ ಆಫ್ಟರ್ ಎ ಲಾಂಗ್ ಟೈಮ್ ದೂರ ಊರಿಗೆ ಬಂದಿರೋದು ಮಕ್ಕಳ ಜೊತೆ ಒಂಥರ ಖುಷಿ ಆಗ್ತಿದೆ. ಒಂದು 6:45 ಆಗಿದೆ ಟೈಮ್ ಇವಾಗ. ಇಲ್ಲಿ ಸ್ವಲ್ಪ ನೀರು ದೋಸೆ ಸಿಗುತ್ತಂತೆ. ಇದೇನು ಜಾಗ ಗೊತ್ತಾಗ್ತಾ ಇಲ್ಲ. ಓನಮ್ಮ ಮಳೆ ಬರ್ತಾ ಐತೆ.
ಆಗುಂಬೆ ದಾಟಿದೀವಿ ಅಂತ ಅನ್ಸುತ್ತೆ ಇವಾಗ. ಇರೋ ಇರೋ ಏನು ಹಂಗೋಯ್ತಾ ಇದೆಯಾ? ಫಾಗ್ ನೋಡಿ ಹೆಂಗಿದೆ. ಐ ಐ ಐ ಐ ಓಡ್ಬಾರ್ದು ಗುಂಡ. ನನ್ನ ಮಗ ಮಲಗಿದ್ದವನು ನನ್ನ ಮಕ್ಳು ಇಬ್ರು ಖುಷಿ ಆಗ್ಬಿಟ್ಟವ್ರೆ. ನೋಡಿ ಈ ಕಡೆ ವಾತಾವರಣ ನೋಡೋಕ್ಕೆ ಚಂದ. ಆ್ಯಕ್ಚುಲಿ ನನಗೆ ಈ ಥರ ಜಾಗದಲ್ಲಿ ಇರೋಕ್ಕೆ ಇಷ್ಟ. ಅಪ್ಪ ಇಲ್ಲೇ ಎಲ್ಲಾನ ಒಂದು ಮನೆ ಮಾಡ್ಕೊಂಡು ಇದ್ಬಿಡೋಣ ಅನಿಸುತ್ತೆ. ಈ ಕಡೆ ಎಲ್ಲ ಚಿಕ್ಕಮಂಗ್ಳೂರು, ಶಿವಮೊಗ್ಗ. ಅಲ್ಲೋಡ ಅಲ್ಲೋಡ ಅಲ್ಲೋಡ, ಓಡಬಾರ್ದ್ರು. ಅವರಿಬ್ರು ಕಾರಲ್ಲೇ ಕುತ್ಕೊಬಿಟ್ಟವ್ರೆ. ಏನೋ ಬಿಡು, ಬಾರಲ್ಲಿ ಅಲ್ಲೋಡು ಓಡ್ತಾನೆ. ನೋಡಿ ಫಾಗು. ಹೋಗೋಣ ಬಾರು. ಏನ್ರು ಅದು? ಇಲ್ಲ ಅಲ್ಲೈತಾ? ಬನ್ರಿ ಹೇ ಗುಂಡ. ಇವಾಗ ರೂಮಿಗೆ ಬಂದಿದ್ದೀವಿ, ಫ್ರೆಶ್ ಅಪ್ ಆಗಿ ಹೋಗೋಣ ಅಂತ. ಹೇಳ್ಬೇಕು ಹಂಗೆ. ಡಿಕ್ಕಿನೇ ಹಾಕಿ ಬರಲಿಲ್ಲ. 8 ಗಂಟೆ ರೂಮಿಗೆ ಬಂದ್ವಿ ನಾವು. ಫ್ರೆಶ್ ಅಪ್ ಆಗಿ ಹೋಗೋಣ 1 ಅವರ್ ಅಂತ. 1 ಅವರ್ಗೆ ಒಬ್ರಿಗೆ 400 ಏನೋ ಚಾರ್ಜ್ ಮಾಡಿದ್ದಾರೆ. 1 ಡೇ ಫುಲ್ಲು ಬೇಕು ಅಂತಂದರೆ 3800 ಅಂತೆ. ಸೊ ನಾವು 4 ಜನ ಇದ್ದಲ್ಲ ಅಂತ ತೊಗೊಂಡಿದ್ದೀವಿ ಸದ್ಯಕ್ಕೆ. ನೋಡೋಣ, ಮಕ್ಕಳುಗೆಲ್ಲ ರೆಡಿ ಮಾಡಿಸಿ ಎಷ್ಟೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ ಬಿಡು ಅಂತ ಸುಮ್ಮನಾಗೋದು. ಸೊ ಇವಾಗ ಆಲ್ರೆಡಿ 8 ಗಂಟೆ. ನೋಡೋಣ ಬನ್ನಿ, ಇವಾಗ ರೂಮು ತೋರಿಸ್ತೀನಿ. ಚೆನ್ನಾಗಿದೆ, ಸಕ್ಕತ್ತಾಗಿದೆ. 3008 ರೂಮ್ಸ್ ಎಲ್ಲ ಚೆನ್ನಾಗಿದೆ, ಅದಕ್ಕೆ ಕಾಸ್ಟ್ಲಿ. ಇಲ್ಲೊಂದು ಸೋಫಾ ಇಟ್ಟವ್ರೆ, ಕಬೋರ್ಡು. ನೋಡೋಣ ತಗೋ. ಗೊತ್ತು ತಾನೇ ನಾನು ವ್ಲಾಗ್ ಮಾಡ್ತೀನಿ ಅಂತ. ನಾನು ಅದಕ್ಕೆ ಬರೋ ಇಲ್ಲಿ. ಚೆನ್ನಾಗೈತೆ ಕಣೆ ರೂಮು, ಅದಕ್ಕೆ ಕಾಸ್ಟ್ಲಿ. ಇಲ್ಲಿ ವಾಶ್ರೂಮು, ಮಿರರು. ಏನಪ್ಪ ನಿಂದು? ಟಿ ವಿ ಬೇರೆ ಇಟ್ಬಿಟ್ಟವ್ರೆ. ಸೊ ಹಿಂಗಿದೆ ರೂಮು. ಓಕೆ, ನಾನಿವಾಗ ಈ ದಿನದ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವಾಗ ನೆಕ್ಸ್ಟು ದೇವಸ್ಥಾನಕ್ಕೆಲ್ಲ ಹೋಗೋದು ಹೆಂಗಿರುತ್ತೆ, ಇವತ್ತಿನ ಡೇ ಶನಿವಾರ ಬಂದಿದ್ದೀವಿ ನಾವು, ಅದನ್ನು ನಿಮಗೆ ನೆಕ್ಸ್ಟು ಬ್ಲಾಗಲ್ಲಿ ಬರುತ್ತೆ. ಓಕೆನಾ? ಓನಪ್ಪ, ನನ್ನ ಮಗ ಅಂತೂ ಫುಲ್ ಖುಷಿಯಾಗ್ಬಿಟ್ಟವನೇ ವಾತಾವರಣ ನೋಡ್ಬಿಟ್ಟು. ಇವಾಗ ಸಮ್ ಪ್ಲ್ಯಾನ್ಸ್ ಏನೋ ಚೇಂಜ್ ಆಗ್ತಾ ಇದೆ. ಸೊ ಅದನ್ನೆಲ್ಲ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ. ಇವಾಗ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್.